ಈ ಸಂಪತ್ಗೋಸ್ಕರ ಯಪ್ಪ ಯಪ್ಪ ಏನು ಬಿಲ್ಡಪ್ಪು ಅಪ್ಪ ಮೊದಲೇ ಈ ತಂಡ ಅಂದರೆ ನಮ್ಗೆ ಆಗೋದೇ ಇಲ್ಲ. ಅದರಲ್ಲೂ ಈ ಥರ ಪರ್ಫಾರ್ಮೆನ್ಸ್ ಕೊಟ್ಬಿಟ್ರಂತೂ ಸ್ವರ್ಗಕ್ಕೆ ಮೂರೆಗೇಣು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಉರಿದು ಮುಕ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಏನಿದೇನು ಆಟನ ಸಣ್ಣ ಮಕ್ಕಳು ಆಡ್ದಂಗೆ ಆಡ್ತವ್ರೆ. ಅಪ್ಪ ದೇವ್ರೆ, ನನಗಂತೂ ಬೋರ್ ಹೊಡೆದೋಗ್ಬಿಡ್ತು ಗೈಸ್. ನೋಡೋಕ್ಕೆ ಲಿಟ್ರಲಿ ಎಷ್ಟು ಬೇಜಾರಾಯ್ತು ಅಂತಂದರೆ ಎದ್ದು ಟಿ ವಿ ಆಫ್ ಮಾಡ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟೆ. ಏನೊಂದು 70-80 ಒಳಗಡೆ ಆಲ್ ಔಟ್ ಆತಾರೆ ಅಂತ ಅನ್ಕೊಂಡಿದ್ದೆ. ನನಗೆ ಶಾಕ್ ಆಗೋಯ್ತು. 123 124 ಹೊಡೆದಿದ್ರು. ಅದು ಜಮಿ ಓವರ್ಟೇನ್ ಬಾಲ್ ಟು ಬಾಲ್ ಹೊಡೆದವ್ರೆ. ಅವರು ಏನಾದರೂ ಸಪೋಸ್ ಆಡಿಲ್ಲ ಅಂದ್ರೆ ಪಕ್ಕ ಒಂದು 80 ಒಳಗಡೆ ಕಚ್ಕೊಂತಿದ್ರು ಅಂತಲೇ ಹೇಳ್ಬೋದು. ಯಾರು ಕಾಂಟ್ರಿಬ್ಯೂಟೇ ಕೊಟ್ಟಿಲ್ಲ. ಒಳ್ಳೆ ಈ ಟೆಲಿಫೋನ್ ನಂಬರ್ಗಳು ಬರ್ತಾವಲ್ಲ 5 6 7 4 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಆದರೆ ಈ ಥರ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿರಲಿಲ್ಲ ಗೈಸ್. ಏನು ಒಬ್ರು ಆಡೋ ಒಂದು ಎಬಿಲಿಟಿನೇ ಇಲ್ಲ. ಲಾಸ್ಟ್ ಕೊನೆ ಮೂಮೆಂಟ್ವರೆಗೂ ನಿಂತ್ಕೊಂಡು ಆಡೋಂಥ ಪ್ಲೇಯರ್ಸ್ಗಳೇ ಇಲ್ಲ. ಇಲ್ಲಿ ಸಂಜು ಸ್ಯಾಮ್ಸನ್ ಮೇಲೆ ಸ್ವಲ್ಪ ಹೋಪ್ ಇತ್ತು, ಏನೋ ಪರವಾಗಿಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಸಂಜು ಸ್ಯಾಮ್ಸನ್ ಬಂದಮೇಲೆ ಟೀಮ್ ಅಂತ ಅನ್ಕೊಂಡೆ. ಸೇಮ್ ಏನು 2025 ಇತ್ತಲ್ಲ, ಟೇಬಲ್ ಆಫ್ ದ ಬಾಟಮಲ್ಲಿ ಇದ್ರಲ್ಲ, ಸೇಮ್ ಈ ಸಲನೂ ಅದೇ ಅನಿಸುತ್ತೆ ನನಗಂತೂ. ನೋಡೋಣ, ಧೋನಿ ಬಂದಮೇಲೆ ಲಕ್ಕಿಕ್ಕಿನ ಚೇಂಜ್ ಆಗ್ಬೋದು ಅಂತ ನನಗನ್ಸುತ್ತೆ. ಓಕೆ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ಬರೋದಾದರೆ ನಾನು ಏನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಈ ಸಲ ಪಕ್ಕ 100% ಇವತ್ತಿನ ಮ್ಯಾಚಲ್ಲಿ ರಾಜಸ್ಥಾನ ಗೆಲ್ತಾರೆ ಅಂತ ಹೇಳಿದ್ದೆ. ಸೇಮ್ ಅದೇ ಆಗಿದೆ. ಟಾಸನ್ನು ಗೆದ್ರು, ಮ್ಯಾಚನ್ನು ಗೆದ್ರು. ಆದರೆ ಮನ್ಸು ಮಾತ್ರ ಗೆಲ್ಲಿಲ್ಲ ಚೆನ್ನೈ ಅವರು ಅಂತಲೇ ಹೇಳ್ಬೋದು. ಏನು ಒಬ್ಬರ ಹತ್ರನೂ ಲಾಸ್ಟ್ವರೆಗೂ ನಿಂತ್ಕೊಂಡು ಆಡೋಂಥ ಒಂದು ಕೆಪಬಿಲಿಟಿನೇ ಇಲ್ಲ. ಬಂದರು ಹೊಡೆದ್ರು ಹೋದ್ರು, ಬಂದರು ಹೊಡೆದ್ರು ಹೋದ್ರು. ನೋಡೋಣ, ಆರ್ ಸಿ ಬಿ ಮೇಲೆ ಮ್ಯಾಚ್ ಬೇರೆ ಇದೆ ಭಾನುವಾರ. ಆ ಮ್ಯಾಚಲ್ಲಿ ಇದೇ ಥರನೇ ಆಡಿ ನಾವು ಆರ್ ಸಿ ಬಿ ಗೆಲ್ಲಿ ಅಂತ ಹಾರೈಸೋಣ. ಓಕೆ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ಬರೋದಾದರೆ ರಾಜಸ್ಥಾನದವರು ಟಾಸ್ ಗೆದ್ದು ಚೆನ್ನೈ ಅವರಿಗೆ ಬ್ಯಾಟಿಂಗ್ ಆಡೋಕೆ ಹೇಳ್ತಾರೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಯಾರ ಮೇಲೆ? ಸಂಜು ಸ್ಯಾಮ್ಸನ್ ಮೇಲೆ. ಈ ಒಂದು ಸಂಪತ್ತಿಗೆ ನಮ್ಮ ಪ್ಲೇಯರ್ಗಳೆಲ್ಲ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರೋಂಥ ಪ್ಲೇಯರ್ಗಳಿದ್ದಾರೆ. ಏಜ್ ಆಗಿರೋರು ಯಾರಿಲ್ಲ ನಮ್ಮ ಟೀಮಲ್ಲಿ. ಒಳ್ಳೊಳ್ಳೆ ಏನೊಂದು 22 23 ಒಳ್ಳೆ ಚಿರ ಯುವಕರು ಇಟ್ಕೊಂಡಿದ್ದೀವಿ ನಾವು ಅಂತ ಬಿಲ್ಡಪ್ಗಳು ಹಾಕೊತಾ ಇದ್ರು. ನೋಡಿದ್ವಲ್ಲಪ್ಪ ಇವತ್ತು ನಿಮ್ಮ ಚಿರ ಯುವಕರ ಪರ್ಫಾರ್ಮೆನ್ಸು ಎಲ್ಲೂ ಬರಲಿಲ್ಲ ಗೈಸ್. ನನಗಂತೂ ಲಿಟ್ರಲಿ ಎಷ್ಟು ಬೇಜಾರಾಯ್ತು ಅಂದರೆ ಟಿ ವಿ ಆಫ್ ಮಾಡಿಬಿಟ್ಟು ಎದ್ದು ಒಂದು ರೌಂಡ್ ಹಾಕೊಂಬಂದೆ. ಆಮೇಲೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸ್ವಲ್ಪ ವೈಭವ್ ಸೂರ್ಯವಂಶಿ ಆಡ್ತಾರಲ್ವಾ, ಗೊತ್ತಿತ್ತು ನನಗೆ ಈ ವಯ್ಯ ನಿಂತ್ಕೊಂಡ್ರೆ ಪಕ್ಕ ಒಂದು 10 ಓವರ್ ಹೊಡೆದು ಬಿಸಾಕ್ತಾರೆ ಇವ್ರು ಟಾರ್ಗೆಟ್ನ ಅಂತ ಅಂದ್ಕೊಂಡೆ. ಸೇಮ್ ಅದೇ ಥರನೇ ಆಯಿತು. ಜಸ್ಟ್ 15 ಬಾಲ್ಗೆ 50ನ ಕಂಪ್ಲೀಟ್ ಮಾಡ್ಕೊತಾರೆ ಸೂರ್ಯವಂಶಿ ಅವರು. 2ನೇ 50 ಹೊಡಿತಾರೆ IPL ಅಲ್ಲಿ. ಪಕ್ಕ ಈ ವರ್ಷದಲ್ಲಿ ವೈಭವ್ ಸೂರ್ಯವಂಶಿ ಇಂಡಿಯನ್ T20 ಫಾರ್ಮೆಟ್ಗೆ ಪಕ್ಕ ಬಂದೇ ಬರ್ತಾರೆ ಗೈಸ್. ನಿಜವಾಗ್ಲೂ ಆಪೋಸಿಟ್ ತಂಡಗಳು ಇವ್ರನ್ನ ವೈಭವ್ ಸೂರ್ಯವಂಶಿನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವ್ರು ಆಡೋದು ನೋಡ್ತಾ ಇದ್ರೆ ಪಕ್ಕ ಎಲ್ಲೋ ಹೋಗ್ತಾರೆ ಅಂತ ನನಗನ್ಸುತ್ತೆ. ಇವತ್ತಿನ ಮ್ಯಾಚಲ್ಲಿ ವೈಭವ್ ಸೂರ್ಯವಂಶಿ ಅವರು 52 ಏನೋ ಹೊಡಿತಾರೆ. ಅಲ್ಲೇ ಮ್ಯಾಚ್ ಕ್ಲೋಸ್ ಮಾಡಿಬಿಟ್ರು ಅಂತಲೇ ಹೇಳ್ಬೋದು. ಫಸ್ಟ್ನೇ ಬಾಲೇನೆ ಕ್ಯಾಚ್ ಕೊಡ್ತಾರೆ. ಯಾರಿಗೆ? ಯಾರು? ಕಾರ್ತಿಕ್ ಶರ್ಮಾ ಅಂತೆ. ಅವ್ರಿಗೇನು 14.5 ಕೋಟಿ ಏನೋ ಕೊಟ್ಟಿದ್ರು. ನಾನೇನೋ ಅಷ್ಟೊಂದು ಕೊಟ್ಟಿರೋದು ನೋಡ್ಬಿಟ್ಟು ಇವರು ಸರಿಯಾಗಿರೋ ಒಳ್ಳೆ ಪ್ಲೇಯರ್ನೇ ಹಾಕೊಂಡವ್ರಪ್ಪ ಅಂತ ನಾನು ಅಂದ್ಕೊಂಡೆ. ನೋಡಿದ್ರೆ ಯಾವ ಪರ್ಫಾರ್ಮೆನ್ಸು ಬರಲಿಲ್ಲ ಫಸ್ಟ್ನೇ ಮ್ಯಾಚಲ್ಲಿ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಆಡ್ತಾರೆ ಅಂತ. ಆ ಒಂದು ಕ್ಯಾಚ್ನ ಯಾರು ಕಾರ್ತಿಕ್ ಶರ್ಮಾ ಅವರು ಡ್ರಾಪ್ ಮಾಡಿಬಿಡ್ತಾರೆ. ಅಲ್ಲಿಂದ ನೋಡಿ ಯಪ್ಪ ಈ ಪ್ರತಿಯೊಂದು ಯಾರಿಗೂ ಬಿಡಲಿಲ್ಲ ಗೈಸ್. ಮ್ಯಾಟ್ ಹೆನ್ರಿ ಎಷ್ಟು ಎಕ್ಸ್ಪೀರಿಯನ್ಸ್ ಇರೋಂಥ ಬೌಲರು, ಅವ್ರಿಗೂ ಬಿಡಲಿಲ್ಲ. ಸರಿಯಾಗಿ ಚೆಚ್ಕಿ ಎಡವುದ್ರು ಅಂತಲೇ ಹೇಳ್ಬೋದು. ಮತ್ತು ಖಲೀಲ್ ಅಹ್ಮದ್ಗಂತೂ ನೀರು ಇಳಿಸಿದ್ರು ಅಂತಲೇ ಹೇಳ್ಬೋದು ವೈಭವ್ ಸೂರ್ಯವಂಶಿ ಅವರು. ಫೈನಲಿ ಆಗಿ 2 ವಿಕೆಟ್ ಕಳ್ಕೊಂಡು ಏನು 123 124 ಕೊಟ್ಟಿದ್ರಲ್ಲ, ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಆ ಒಂದು ಟಾರ್ಗೆಟ್ನ ನಮ್ಮ ರಾಜಸ್ಥಾನ್ ರಾಯಲ್ಸ್ ತಂಡದವರು ನೀರು ಕುಡ್ದಂಗೆ ಮ್ಯಾಲೆ ಎತ್ಕೊಂಡೋದ್ರು ಇವತ್ತಿನ ಮ್ಯಾಚ್ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ಅಂತ ನನಗೆ ಸೈಕ್ ಆಗೋಯ್ತು ಗೈಸ್. ಏನು ಇವತ್ತಿನ ಮ್ಯಾಚ್ ಏನೋ ಚೆನ್ನೈಯಲ್ಲಿ ಆಡ್ತಾವ್ರ ಅಥವಾ ಏನು ಗೌಹಟಿಲಿ ಆಡ್ತಾವ್ರ ಅಂತ ನನಗೆ ಅನ್ಸ್ಬಿಡ್ತು. ಯಾಕೆಂದರೆ ಆಲ್ಮೋಸ್ಟ್ ಆ ಗೌಹಟಿ ಸ್ಟೇಡಿಯಮಲ್ಲೆಲ್ಲ ಬರೀ ಚೆನ್ನೈಯವರೇ ಫ್ಯಾನ್ಸ್ ತುಂಬ್ಕೊಂಡಿದ್ರು. ಒಟ್ಟಿನಲ್ಲಿ ಚೆನ್ನೈ ಫ್ಯಾನ್ಸ್ಗಳಿಗಂತೂ ಬೇಜಾರಾಗಿರುತ್ತೆ ಇವತ್ತಿನ ಮ್ಯಾಚ್ ನೋಡಿ. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರಿಡಿಕ್ಷನ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನನ್ನ ಪ್ರಿಡಿಕ್ಷನು 100% ಇದ್ದೇ ಇರುತ್ತೆ. ರಾಂಗ್ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸು ನಿಮ್ಮದು, ನೀವೇನು ಬೇಕಾದರೂ ಬರ್ಕೋಬೋದು. ಎಲ್ಲ ನೀವೇನು ಹೇಳಿರ್ತೀರ ಅದೆಲ್ಲ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಯಾವುದೇ ಒಂದು ಪ್ರತ್ಯುತ್ತರ ಕೊಡೋಕೆ ಹೋಗೋದಿಲ್ಲ. ಓಕೆ, ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಬಾಯ್.